ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರೂಪೀಸ್ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು 333 ರೂಪೀಸ್ ನೀವು ಪೇ ಮಾಡಿದ್ರೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ 333 ರೂಪೀಸ್ ನೀವು ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಥ್ರೂ ಫೋನ್ ಕಾಲ್ ಅಲ್ಲೇ ರೀಡಿಂಗ್ ಹೇಳೋದು, ಇಷ್ಟು ಡೀಟೇಲ್ಸ್ ಹೇಳದ್ಮೇಲೂ ಕೂಡ ಮತ್ತೆ ಬಂದು ಮ್ಯಾಮ್ ಇದು ಫೋನ್ ಕಾಲ್ ರೀಡಿಂಗ್ ಅಥವಾ ವಾಯ್ಸ್ ನೋಟ್ ಅಂತ ಕೇಳ್ಕೋಬಿಡಿ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಆಲ್ರೆಡಿ ಬ್ರೇಕಪ್ ಆಗಿದ್ದೀರಾ, ಯು ಆರ್ ಲುಕಿಂಗ್ ಫಾರ್ ರಿಕನ್ಸಿಲೇಷನ್. ಸೊ ಈ ವರ್ಷ ರಿಕನ್ಸಿಲೇಷನ್ ಆಗತ್ತಾ ಅಂತ ತುಂಬಾ ಜನಕ್ಕೆ ನಿನ್ನೆ ಮೊನ್ನೆ ಎಲ್ಲ ಅದೇ ಪರ್ಸನಲ್ ರೀಡಿಂಗ್ ಬಂದಾಗ ಮೋಸ್ಟ್ ಒಂದು 10-15 ಕ್ಲೈಂಟ್ಸ್ ಎಲ್ಲ ಬರೀ ರಿಕನ್ಸಿಲೇಷನ್ ಬಗ್ಗೆನೇ ವಿಡಿಯೋ ಆದ್ರೆ ರಿಕನ್ಸಿಲೇಷನ್ ಬಗ್ಗೆನೇ ರೀಡಿಂಗ್ಸ್ ಕೇಳಿದ್ರು. ಸೊ ಹಾಗಾಗಿ ಯಾರೆಲ್ಲ ರೀಡಿಂಗ್ ತಗೊಂಡಿಲ್ಲ ಅವರು ಪರ್ಸನಲ್ ರೀಡಿಂಗ್ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಆನ್ಸರ್ ಪಡ್ಕೊಳ್ಳಿ. ಓಕೆ, ಸೊ ರಿಕನ್ಸಿಲೇಷನ್ ಆಗತ್ತಾ ಈ ಇಯರ್ ಅಲ್ಲಿ? ವೆಯ್ಟ್ ಮಾಡ್ತಾ ಇದ್ರ ತುಂಬಾ ಲಾಂಗ್ ಟೈಮ್ ಇಂದ ಆ ಒಂದ್ ವ್ಯಕ್ತಿ ನಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ ಬರಲ್ವಾ ಅನ್ನೋದೆಲ್ಲ ತಿಳ್ಕೊಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ಓಕೆ, ಸೊ ಇವಾಗ ನೋಡೋಣ ರಿಕನ್ಸಿಲೇಷನ್ ವಿತ್ ಇನ್ ದಿಸ್ ಇಯರ್ ಅಲ್ಲಿ ಪಾಸಿಬಲ್ ಇದೆಯಾ, ಆದಷ್ಟು ಬೇಗ ನಾವಿಬ್ರು ಒಂದಾಗ್ತೀವಾ ಅಂತ ನಿಮ್ಮ ಕ್ವಶನ್ಗೆ ಆನ್ಸರ್ ಏನ್ ಬರುತ್ತೆ ಅಂತ. ಓಕೆ, ಓ ಮೈ ಗಾಡ್, ಎಂಪ್ರರ್ ಇದೆ, ಪೇಜ್ ಆಫ್ ಸೂಟ್ಸ್, ಹರ್ಮಿಟ್ ಇದೆ, ಪೇಜ್ ಆಫ್ ವಾಂಡ್ಸ್, ಓಕೆ, 10 ಆಫ್ ಸೂಟ್ಸ್, ಹೈ ಪ್ರಿಸ್ಟಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೀವು ನೋಡ್ತಿರ್ಬೋದು 9 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಗೈಸ್, ನಾನೇನು ಹೇಳ್ಬೋದು ಅಂತಿದ್ರೆ, ನೀವು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ, ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರ ಅಂದ್ರೆ ನೋಡಿ 9 ಆಫ್ ಕಪ್ಸ್ ಇದೆ. ಡೆಫಿನೆಟ್ಲಿ ಪಾಸಿಬಲ್ ನಿಮ್ಮಿಬ್ರು ಮಧ್ಯ ರಿಕನ್ಸಿಲೇಷನ್, ರಿಯೂನಿಯನ್ ಆಗೋದಕ್ಕೆ ಚಾನ್ಸಸ್ ಇದೆ. ಏನಕ್ಕೆ ಈ ಒಂದು ವ್ಯಕ್ತಿ ಪ್ರಯತ್ನ ಪಡ್ತಾ ಇಲ್ಲ ಅಂದ್ರೆ, ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಹ್ಯೂಜ್ ಈಗೋ. ನೋಡಿ, ಎಂಪ್ರರ್ ಇದೆ, ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ, ಆಟಿಟ್ಯೂಡ್ ಇದೆ. ಅವರು ನಿಮ್ಮ ಪ್ರೀತಿ ಹತ್ರ ನಿಮ್ಮ ಹತ್ರ ಬಂದು ಅವರು ಪ್ರೀತಿಗೆ ಸರೆಂಡರ್ ಆಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಂದು ಈಗೋ ಇರೋದ್ರಿಂದನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಅವರು ಎಲ್ಲಾನು ತಿಳ್ಕೊತಾ ಇದಾರೆ. ದಿಸ್ ಪರ್ಸನ್ ಇಸ್ ಸ್ಟಾಕಿಂಗ್ ಯು. ಓಕೆ, ನಿಮ್ಮನ್ನ ಅವರು ಸ್ಟಾಕ್ ಮಾಡ್ತಾ ಇದಾರೆ, ಸ್ಪೈ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಥ್ರೂ. ಪೇಜ್ ಆಫ್ ಸೋರ್ಸ್ ಇದೆ, ಒಂದು ಸ್ಟಾಕಿಂಗ್ ಎನರ್ಜೀಸ್ ಇದೆ. ನೀವೇನ್ ಮಾಡ್ತಾ ಇದ್ರಾ, ನೀವೆಲ್ಲ ಹೋಗ್ತಾ ಇದ್ರಾ, ಎಲ್ಲಿದ್ದೀರಾ, ಏನ್ ಮಾಡ್ಕೊಂತಾ ಇದ್ರಾ, ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ಅವ್ರಿಗೂ ಕೂಡ ಅಷ್ಟೇ ಆಸೆ ಇದೆ ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗಿ ಮತ್ತೊಂದು ಸತಿ ಜೀವನವನ್ನ ಮಾಡಬೇಕು ಅಂತ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ. ಆ ಈಗೋ ಇರೋದ್ರಿಂದನೇ ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ರಿಕನ್ಸಿಲೇಷನ್ ಆಗೋದಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ. ಸೊ ಮೇ ಬಿ ನೀವು ತುಂಬಾ ಅವರ ಫ್ರೆಂಡ್ಸ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂತ ಅಂದ್ರೆ ಅವರ ಥ್ರೂ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಂದ್ರೆ ಅದು ಕೂಡ ಮೇ ಬಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇಷ್ಟೆಲ್ಲ ನನಗೋಸ್ಕರ ಅವ್ರು ಇನ್ನೂ ವೆಯ್ಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ನಾನು ಹೋಗಿ ಏನಾದ್ರೂ ಒಂದು ಆಕ್ಷನ್ ತಗೋಬೇಕು ಅನ್ನೋದು ಇವರ ಒಂದು ತಲೆನಲ್ಲಿದೆ. ಬಟ್ ಆಕ್ಷನ್ ತಗೋತಾ ಇಲ್ಲ, ಬಿಕಾಸ್ ಇವರ ಮುಂದೆ ಪ್ರೀತಿನಲ್ಲಿ ಸೋತ್ ಬಿಟ್ರೆ, ಇವನಿಗೆ ನಾನು ಒಬ್ಳೆ ಸಿಕ್ಕಿದ್ದು, ಇವಳಿಗೆ ನಾನೇ ಸಿಕ್ಕಿದ್ದು ಅಂತ ನೀವು ಎಲ್ಲಿ ಅವ್ರನ್ನ ಉಡಾಫೆ ಆಗಿ ತಗೋಬಿಡ್ತೀರಾ ಅನ್ನೋ ಒಂದು ಫಿಯರ್ ಇಂದ ಈ ಒಂದು ವ್ಯಕ್ತಿಗೆ ಅವರು ನಿಮ್ಮನ್ನ ಎಷ್ಟು ಕ್ರೇವ್ ಮಾಡ್ತಿದ್ದಾರೆ ಅಂದ್ರೆ, ನೀವೇನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡಿ ನೀವೇನಾದ್ರೂ ಒಂದು ಸ್ಮೈಲ್ ಮಾಡಿದ್ರು ಸಾಕು, ಈ ಒಂದು ವ್ಯಕ್ತಿ ಬಂದು ನಿಮ್ಮ ಪ್ರೀತಿನ ಒಪ್ಕೊಬಿಡ್ತಾರೆ, ಅಥವಾ ಅವರು ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಹಾಕ್ತಾರೆ. ಸೊ ಅಷ್ಟು ಮಟ್ಟಿಗೆ ಒಂದು ಡೆಸ್ಪಿರೇಷನ್ ಎನರ್ಜಿ ಇದೆ. ಅವರು ಕೂಡ ತುಂಬಾ ಕುತೂಹಲದಿಂದ, ಕಾತುರದಿಂದ ಕಾಯ್ತಾ ಇದ್ದಾರೆ, ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಆಗ್ಲಿ, ಮ್ಯಾಜಿಕ್ ಆಗ್ಲಿ, ಆದಷ್ಟು ಬೇಗ ನಾವಿಬ್ರು ಒಂದಾಗ್ಬೇಕು, ರಿಲೇಶನ್ಶಿಪ್ ಅಲ್ಲಿ ರಿಯೂನಿಯನ್ ಆಗ್ಬೇಕು, ಒಂದಲ್ಲ ಒಂದು ದಿನ ನನ್ನ ಜೀವನದಲ್ಲಿ ಆ ಮಿರಾಕಲ್ ನಡೆಯುತ್ತೆ ಅಂತ ಈ ಒಂದು ವ್ಯಕ್ತಿ ಒಂದು ಇಲ್ಯೂಷನ್ ಅಲ್ಲಿ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ಆಗ್ಬೇಕು ಅಂದ್ರೆ ನೀವೇನ್ ಎಫೋರ್ಟ್ ಆಗ್ತಾ ಇದ್ರಾ ಅದನ್ನ ಮಾಡ್ಬೇಕು. ನೀವೇನು ಎಫೋರ್ಟ್ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲ ಹಂಗೆ ಬಂದ್ಬಿಡ್ಬೇಕು ಅಂದ್ರೆ ಆಗತ್ತಾ? ಈ ಒಂದು ವ್ಯಕ್ತಿ ಅದೇ ರೀತಿ ಯೋಚನೆ ಮಾಡ್ತಿರೋದು. ನಾನೇನು ಎಫೆಕ್ಟ್ಸ್ ಹಾಕಲ್ಲ, ದೇವರೆಲ್ಲ ನೋಡ್ಕೊಬಿಡ್ತಾನೆ. ದೇವರು ನೋಡ್ಕೋತಾರ ಅಫ್ಯೂಸ್ಲಿ,
ಬಟ್ ನೀವ್ ಯಾವ ತರ ಆಕ್ಷನ್ ತಗೋತಾ ಇದ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಈ ಒಂದು ವ್ಯಕ್ತಿ ಇಸ್ ನಾಟ್ ಸಮಥಿಂಗ್ ಲೈಕ್ ಆಕ್ಷನ್ ತಗೋತಾ ಇಲ್ಲ, ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ಅವ್ರಿಗೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾರೆ. 9 ಆಫ್ ಸೋರ್ಸ್ ಇದೆ. ದಿಸ್ ಪರ್ಸನ್ ಇಸ್ ಇನ್ ತುಂಬಾ ಓವರ್ ಥಿಂಕಿಂಗ್, ತುಂಬಾ ಎಮೋಷನಲಿ ಅವರು ಕನೆಕ್ಟ್ ಆಗಿದ್ದಾರೆ ನಿಮ್ಮ ಜೊತೆಗೆ. ಆದಷ್ಟು ಬೇಗ ನಿಮ್ಮ ಜೊತೆಗೆ ಒಂದಾಗಬೇಕು, ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡಬೇಕು, ಮೀಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ಕೊಂಡು ದೇರ್ ಇಸ್ ಸ್ಲೀಪ್ಲೆಸ್ ನೈಟ್. ಅವರು ಸರಿಯಾಗಿ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅಥವಾ ಅವ್ರ ಲೈಫಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ, ಲೇಜಿ ಆಗ್ತಾ ಇದ್ದಾರೆ, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ತುಂಬಾ ಲೇಟ್ ಆದ್ರೆ ನೀವು ಬೇರೆಯವ್ರನ್ನ ನೋಡ್ಕೋತೀರಾ ಅಂದ್ರೆ ನಿಮ್ಗೆ ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಬಿಟ್ರೆ ಚೆನ್ನಾಗಿ ಇರೋರು, ಅಥವಾ ಮೇ ಬಿ ನಿಮ್ಗೂ ಕೂಡ ಮೇ ಬಿ ಆಸೆ ಇರುತ್ತೆ ಬೇರೆಯವ್ರು ಯಾರು ಆಕ್ಯುಪೈ ಮಾಡ್ಕೊಬಿಡ್ತಾರೆ ಅನ್ನೋದು ಇವ್ರಿಗೆ ಸಹಿಸಕ್ಕಾಗಲ್ಲ. ಈ ಕಡೆ ನೀವ್ ಇನ್ನೂ ರೀಚ್ ಔಟ್ ಆಗಿಲ್ಲ ಅನ್ನೋದು ಇವರು ಸಹಿಸಕ್ಕಾಗ್ತಾ ಇಲ್ಲ. ಇದೆಲ್ಲದ್ರ ಬಗ್ಗೆ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಹಿಂಗಾಗ್ಬಿಟ್ಟಿದ್ದಾರೆ ಗೊತ್ತಾ. ಸಿಗ್ತಾರಾ, ಸಿಗಲ್ವಾ, ರಿಜೆಕ್ಟ್ ಮಾಡ್ಬಿಡ್ತಾರ, ನಾನಾಗ್ ನಾನೇ ಹೋದ್ರೆ ನನಗೆ ಇವಾಗ ಅವ್ರು ನಂಗೆ ಮತ್ತೆ ರೆಸ್ಪೆಕ್ಟ್ ಕೊಡ್ತಾರ, ಮತ್ತೆ ನನ್ಗೆ ಅವರು ಕೆಳಗೆ ಹಾಕ್ತಾರ, ಇದೆಲ್ಲ ಅವ್ರಿಗೆ ಫಿಯರ್ ಇದೆ. ಅವರ ಒಂದು ಈಗೋ ಯಾವ ಮಟ್ಟಿಗಿದೆ ಅಂತ ಅಂದ್ರೆ ನಿಮ್ಮ ಹತ್ರ ಬಂದ್ ಮಾತಾಡ್ಬೇಕು ಪ್ರೀತಿ ಇದ್ರು ಕೂಡ ಅವ್ರು ಅದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ನಿಮ್ಮ ಮುಂದೆ ಅವರು ಸೋಲಕ್ ಇಷ್ಟ ಇಲ್ಲ, ನಿಮ್ಮ ಪ್ರೀತಿಗೆ ಅವರು ಸರೆಂಡರ್ ಆಗಕ್ ಇಷ್ಟ ಇಲ್ಲ. ನೀವು ಉಡಾಫೆ ಮಾಡ್ತೀರಾ, ನೀವು ಕೇರ್ಲೆಸ್ ಮಾಡ್ತೀರಾ, ಅವ್ರನ್ನ ನೀವು ಹಾಡ್ಕೊಬಿಡ್ತೀರಾ ಪ್ರತಿಯೊಬ್ಬರ ಹತ್ರ. ನೋಡು ಅವನಿಗೆ ನಾನೇ ಸಿಕ್ಕಿದೆ, ಇವಳಿಗೆ ನಾನೇ ಸಿಕ್ಕಿದೆ, ಬೇರೆ ಯಾರು ಸಿಕ್ಕಿಲ್ಲ ಅಂತ ನನ್ನ ಹತ್ರ ಮತ್ತೆ ವಾಪಸ್ ಬಂದ್ರು. ಇದೆಲ್ಲ ನೀವ್ ಎಲ್ಲಿ ಯೋಚನೆ ಮಾಡ್ಕೊಂಡು ಅವ್ರನ್ನ ಕೇರ್ಲೆಸ್ ಮಾಡ್ತೀರಾ ಅಂತ ಎದುರ್ಕೊಂಡು ಈ ಒಂದ್ ವ್ಯಕ್ತಿ ಪ್ರೀತಿ ಇರೋದು ನಿಮ್ ಹತ್ರ ಬಾಯ್ ಬಿಡ್ತಾ ಇಲ್ಲ. ಇದೇ ಆಗ್ತಾ ಇರೋದು ಇಷ್ಟು ವರ್ಷಗಳ ಕಾಲ. ಅವ್ರು ಏನಕ್ಕೆ ಅವ್ರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾನೆ ಅಂದ್ರೆ ದಿಸ್ ಇಸ್ ದ ರೀಸನ್. ದಿಸ್ ಪರ್ಸನ್ ಇಸ್ ಫೈಟಿಂಗ್ ವಿತ್ ದೇರ್ ಓನ್ ಈಗೋ. ಆ ಈಗೋ ಯಾವಾಗ ಬಿಡ್ತಾರೆ ಅವತ್ತು ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಬಟ್ ಹೈ ಪ್ರೆಸ್ಟಸ್ ಇದೆ. ನಿಮ್ಗೆ ಗೊತ್ತಿರೋಂತ ಕೆಲವೊಂದು ಸತ್ಯಗಳು ಅವರು ನಿಮ್ಮ ಹತ್ರ ಹೈಡ್ ಮಾಡಿರ್ಬೋದು. ಈ ಸತ್ಯ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನನ್ನ ವ್ಯಕ್ತಿ ಹತ್ರ ನಾನು ಕಮ್ಯುನಿಕೇಶನ್ ಮಾಡಿದ್ರೆ ನನ್ನ ಲೈಫಲ್ಲಿ ಏನೆಲ್ಲ ಸೀಕ್ರೆಟ್ಸ್ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ ನಿಮ್ಮ ಹತ್ರ ಹೇಳ್ಬಿಡ್ಬೇಕು. ಅವ್ರೇನ್ ಮಾಡ್ತಿದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಹೇಳ್ಬೇಕು, ಒಂದು ಟ್ರಾನ್ಸ್ಪರೆಂಟಿ ಆಗಿರ್ಬೇಕು ಅನ್ನೋದು ಅವರು ಒಂದು ಥಾಟ್ ಇದೆ. ಬಟ್ ಆ ಥಾಟ್ ನ ಒಂದ್ ವ್ಯಕ್ತಿ ಬಿಟ್ಟು ನಿಮ್ಮ ಹತ್ರ ರೀಚ್ ಔಟ್ ಆಗಕ್ಕೆ ರೆಡಿ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಟ್ರೈಂಗ್ ವೆರಿ ಹಾರ್ಡ್. ಆ ಈಗೋ ಎಲ್ಲ ಬಿಟ್ಟು, ಆ ಆಟಿಟ್ಯೂಡ್ ಎಲ್ಲ ಬಿಟ್ಟು ನಿಮ್ಮ ಹತ್ರ ಬಂದು ಪ್ರೀತಿಗೆ ಸರೆಂಡರ್ ಆಗಿ ಆದಷ್ಟು ಬೇಗ ಒಂದು ಡಿಸಿಷನ್ ತಗೊಂಡು ಆಕ್ಷನ್ ತಗೋಬೇಕು ಅಂತ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಲೈಕ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ಲಾನಿಂಗ್. ಪೇಜ್ ಆಫ್ ವಾಂಡ್ ಅದೇ. ಸೊ ಅವ್ರ ಲೈಫ್ ಅಲ್ಲಿ ಪಾಸ್ಟ್ ಅಲ್ಲಿ ಆಗಿರುವಂತ ಮಿಸ್ಟೇಕ್ಸ್ ನ ಮತ್ತೆ ಅದನ್ನ ರಿಪೀಟ್ ಮಾಡಬಾರ್ದು ಅನ್ನೋದು ಅವ್ರಿಗೆ ಒಂದು ಖಂಡಿತ ಆ ಒಂದು ಜಾಗೃತಿ ಇದೆ. ಬಟ್ ಡೆಫಿನೆಟ್ಲಿ ನಾನೇನ್ ಹೇಳ್ಬೇಕು ಅಂದ್ರೆ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ಯಸ್, ರಿಕನ್ಸಿಲೇಷನ್ ವಿಲ್ ಹ್ಯಾಪನ್. ಹರ್ಮಿಟ್ ಇದೆ, ಹೋಪ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನನ್ನ ವ್ಯಕ್ತಿ ನನ್ನವರಾಗೆ ಇದ್ದಾರೆ. ಇವಾಗ ಅವತ್ರ ಹೋಗಿ ನಾನು ಮಾತಾಡ್ಬಿಟ್ರೆ ಸಾಕು, ನನ್ನನ್ನು ಅವ್ರು ಒಪ್ಕೋತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇದೆ. ಬಟ್ ನಾನು ಆಗ್ಲೇ ಹೇಳಿದ್ನಲ್ವಾ, ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಈಗೋ. ಅದನ್ನೆಲ್ಲ ಬಿಟ್ಟು ಬಿಟ್ರೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ತುಂಬಾ ವರ್ಷಗಳಿಂದ ನೀವು ಕಾಯ್ತಾ ಇದ್ದಾರೆ, ಅವರು ಕಾಯ್ತಾ ಇದ್ದಾರೆ. ಸೊ ಈ ಪ್ರೀತಿನಲ್ಲಿ ಇಲ್ಲಿ ಎಷ್ಟು ಪ್ರೀತಿ ಇದೆ ನಿಮ್ಮಿಬ್ರ ಮಧ್ಯ ಅಂತ ಅಂದ್ರೆ ದೇರ್ ಇಸ್ ಅನ್ಎಕ್ಸ್ಪ್ಲೈನ್ಡ್ ಎನರ್ಜಿ. ಸೊ ನೀವ್ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಹೊಸ ಚೈತನ್ಯ ಬರುತ್ತೆ. ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಮುಖ ಕೆಂಪಾಗುತ್ತೆ, ಸ್ಮೈಲ್ ಮಾಡ್ತೀರಾ. ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಿನ್ ಲೈಫಲ್ಲಿ ಏನ್ ನಡೀತಾ ಇದೆ ಎಲ್ಲ ತಿಳ್ಕೊಬೇಕು, ನೀವ್ ಹೆಂಗಿದ್ದೀರಾ ಎಲ್ಲಾನು ಅದೇ ರೀತಿ ಡಿಟ್ಟೋ ಅವ್ರ ಲೈಫಲ್ಲಿ ಅದೇ ಕಾಪಿ ಮಾಡ್ತಾ ಇರೋದು. ನೀವೇನ್ ಮಾಡ್ತಾ ಇದ್ರೆ ಅವರು ಅದನ್ನೇ ಮಾಡ್ತಾ ಇದಾರೆ. ನೀವೇನ್ ಆಕ್ಷನ್ ತಗೋತಾ ಇದ್ರೆ ನಿಮ್ ಲೈಫಲ್ಲಿ ಅವರು ಅದನ್ನೇ ತಗೋತಾ ಇದಾರೆ. ಅದನ್ನ ಮಾಡ್ಕೊಂಡು ನಿಮ್ಮ ಸಕ್ಸಸ್ ನ ಅವ್ರು ಕಾಪಿ ಮಾಡ್ಕೊಂಡು ಅವ್ರ ಲೈಫಲ್ಲಿ ಅವರು ಸಕ್ಸಸ್ ಆಗ್ತಾ ಇದಾರೆ. ದಿಸ್ ಇಸ್ ವಾಟ್ ಮಿರರಿಂಗ್ ಎನರ್ಜಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಸ್ಟಾಕ್ ಮಾಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿದೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ಸ್ಟೇಬಲ್ ಮೈಂಡೆಡ್ ಆಗಿದ್ದೀರಾ. ನೀವು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೈ ಚಾಚುವಂತ ವ್ಯಕ್ತಿ ಅಲ್ವೇ ಇಲ್ಲ. ನಿಮ್ಮ ಹತ್ರ ಇದ್ರೆ ತಿಂತೀರಾ, ಇಲ್ಲ ಅಂತಂದ್ರೆ ಉಪವಾಸ ಮಲ್ಕೋತೀರಾ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ದಿಸ್ ಪರ್ಸನ್ ಫೀಲಿಂಗ್ ವೆರಿ ಹ್ಯಾಪಿ. ಒಂದು ಒಳ್ಳೆ ವ್ಯಕ್ತಿಯಾಗಿ ಇವತ್ತು ಟರ್ನ್ ಔಟ್ ಆಗಿದ್ದೀರಾ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಯುವರ್ ಅಚೀವ್ಮೆಂಟ್ ಮತ್ತೆ ಹಾರ್ಡ್ ವರ್ಕ್ ಅಂತ ಹೇಳ್ತಾ ಡೆಫಿನೆಟ್ಲಿ ಒಂದು ರಿಕನ್ಸಿಲೇಷನ್ ಆಗುತ್ತೆ. ಯಾವಾಗ ಅಂತ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಈ ಇಯರ್ ಒಳಗಡೆ ರಿಕನ್ಸಿಲೇಷನ್ ಆಗುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಫುಲ್ ಬೇಕು ಅಂದ್ರೆ ರೀಡಿಂಗ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.